ಬೇಕಾಗಿದೆ ಕಾರ್ಯರೂಪಗಳದ ಮಾತ್ರ ಇಡೀ ದೇಶ ರಿಚ್ ಆಗಕ್ಕೆ ಸಾಧ್ಯದ, ಇಡೀ ದೇಶದ ಬಡತನ ಹೋಗ್ಲಿಕ್ಕೆ ಸಾಧ್ಯದ, ಎಲ್ಲರೂ ನೆಮ್ಮದಿ ಇರಬೇಕಾಗ್ಯದ. ಇಲ್ಲಾಂದರೆ ಇವತ್ತು 90% ಜನ ನಿಮಗೆ ಗೊತ್ತದ ಬಡತನದಲ್ಲಿ ಒದ್ದಾಡ್ತಾ ಇದ್ದಾರೆ, ಉದ್ಯೋಗ ಇಲ್ಲ, ಮತ್ತೊಂದಿಲ್ಲ, ಬೆಲೆ ಏರಿಕೆ, ನೀರಿನ ಸಮಸ್ಯೆ. ನೀವು ಮಧ್ಯಮ ವರ್ಗ, ಮೇಲ್ಮಧ್ಯಮ ವರ್ಗ, ಶ್ರೀಮಂತ ವರ್ಗಗಳು ದೊಡ್ಡ ದೊಡ್ಡ ಏನೋ ಟ್ಯಾಂಕ್ ಕಟ್ಕೊಂಡು ಮಧ್ಯಕೊಂಡು ನೀರು ಸಾಗಿಸ್ತಾ ಇದ್ರಿ. ಅದ್ರ ಕೊನೆಗೆ ನೀರೇ ಬರೋಕ್ಕೆ ಹೇಳಿದ್ರೆ ಅವರು ನೀವು ವಿಚಾರ ಮಾಡುವಂಥ ವಿಷಯ. ಅದಕ್ಕಾಗಿ ಪ್ರತಿಯೊಬ್ಬರು ವಿಚಾರ ಮಾಡುವಂಥದ್ದು ಇವತ್ತೇನು ನೋಡ್ರು ಇಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬರೀ ನೀರಾವರಿಗೆ ಇಂಥಷ್ಟು ದುಡ್ಡು ಅಂತ ಹುಡುಗಿದ್ರು ಕಾವೇರಿ, ಗೋದಾವರಿ, ಗಂಗಾ, ಯಮುನಾ ಎಲ್ಲರನ್ನೂ ಕೂಡಿಸಿ ಹೊಸ ಯೋಜನೆ ಮಾಡಿ ಕಾಡು ಬೆಳಿಬೇಕು, ನಮಗೆ ನೀರು ಬರಬೇಕು, ಸ್ವಚ್ಛ ನೀರು ಬರಬೇಕು, ಸ್ವಚ್ಛ ಗಾಳಿ ಬಂದ್ರೆ ನಾವು ಜಗದಲ್ಲಿಯೇ ನಿಜವಾಗಿಯೂ ನಂಬರ್ 1 ಶ್ರೀಮಂತ ದೇಶ ಆಗ್ತೀವಿ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಇವತ್ತು ಅಮೇರಿಕ ಇಲ್ರಿ ನೀವು ನೋಡ್ತಾ ಇದ್ದೀರಿ, ಇಲ್ರಿ ಭಾರಿ ಮುಂದುವರೆದು ಏನು ಮುಂದುವರೆದು ಏನು ನಿದ್ದೆ ಬರ್ತದೆ ನೀವು ಗುದ್ದೊಳಗಾದ ಮೇಲೆ ವಿಚಾರ ಮಾಡಿ ದುಡ್ದಾಗ ಒಂದು ನಿದ್ದೆ ಬರ್ತದೆ. ನೀವು ದುಡಿದು ಇಡೀ ಶರೀರ ಧರಿಸಿದಾಗ ಚಾಬಿ ಮೇಲಲ್ಲ ಕಲ್ಲ ಮೇಲೆ ಮರಗಿಸೋದು ನಿದ್ದೆ ಬರ್ತದೆ, ಏನು ಕೊಟ್ಟರು ಹುಚ್ಚಿ ಇರ್ತದೆ. ಇವತ್ತು ಅಮೇರಿಕಾದಲ್ಲೇ ರೈತರಿಗೆ ವರ್ಷಕ್ಕೆ 42 ಲಕ್ಷ ರೂಪಾಯಿಗಷ್ಟ ಏನು ಕೊಡ್ತಾ ಇದ್ದಾರೆ, ಅವ್ರಿಗೆ ಪರಿಹಾರ ಕೊಡ್ತಾ ಇದ್ದಾರೆ. ಯಾಕಂದರೆ ಆ ರೈತರಿಗೆ ಬೆಲೆ ಕೊಡೋಕ್ಕಾಗ್ತಾ ಇಲ್ಲ. ಅವರು ಬೆಲೆ ಕೊಟ್ಟರೆ ಮನೆಗೆ ತುಟ್ಟಿ ಆಗ್ತದೆ. ಅದರಿಂದ ಅವ್ರಿಗೆ ಹಿಂಗೆ ಕೊಟ್ಟು ಕನ್ಸೆಷನ್ ಮಾಡಿ ಆಹಾರ ಉತ್ಪಾದನೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದ ಪರಿಸ್ಥಿತಿನೂ ಅಷ್ಟೇ ಆಗುವಂಥ ಪ್ರಸಂಗ ಬರ್ತಾ ಇದೆ. ಅದಕ್ಕಾಗಿ ನಮ್ಮ ನಿಸರ್ಗ ಉಳಿಬೇಕು, ನಮ್ಮ ರೈತ ಉಳಿಬೇಕು. ರೈತಾಪಿಯಲ್ಲಿ ಉದ್ಯೋಗ ಹೆಚ್ಚದ ಉಳಿಗಳಿಗಿಲ್ಲ. ಮತ್ತು ಮುಂದುವರೆದ ದೇಶಗಳಲ್ಲಿ ಅಮೆರಿಕ ಆಗಿರ್ಬೋದು, ಮತ್ತದಾಗಿರ್ಬೋದು, ಅಲ್ಲೇ ಜನಸಂಖ್ಯೆ ಕಡಿಮೆ ಅದ. ಅದಕ್ಕಾಗಿ ಅವರೇನೋ ಆಶ್ರಯ ಆಗಿದ್ದಾರೆ. ಇಂದಿಲ್ಲ ನಾಳೆ ಅಲ್ಲೂ ಜನಸಂಖ್ಯೆ ಹೆಚ್ಚಾದ್ರೆ ಅವರು ಇವುಗಳನ್ನೆಲ್ಲ ಬಂದ್ ಮಾಡಬೇಕಾಗ್ತದೆ. ಈಗೆಲ್ಲ ಕಾರ್ಖಾನೆ ಅಂಗಡಿ ಬಂದ್ ಮಾಡಿಕೊಂಡು ಅವರು ಜಗತ್ತು ನಿಲ್ಲಬೇಕಾಗ್ತದೆ. ಅದಕ್ಕಾಗಿ ಪೂರ್ವ ಎಚ್ಚರಿಕೆಯಾಗಿ ನಮ್ಮ ದೇವೇಗೌಡರಂತ ತಪ್ಪುಗಳಾಗಿರ್ಬೋದು ರಾಜಕೀಯವಾಗಿ ಅವರು ಇಲ್ಲಂತಲ್ಲ ಟೀಕಾ ಮಾಡೋಣ ಆಡಿದಾಗ ಅದು ಒಳ್ಳೆಯ ಸಲಹೆ ಬಂದ ನಾವೆಲ್ಲರೂ ಸ್ವೀಕಾರ ಮಾಡೋಣ ಅಂತ ಹೇಳ್ತಾ ದೇವೇಗೌಡರಿಗೆ ಇನ್ನೊಂದು ಸಲಾನು ಹೇಳ್ತಾ ಅವ್ರದ್ದಿಂಥವ್ರು ಈ ಒಳ್ಳೆಯ ಸಲಹೆ ಕೊಟ್ಟಿದ್ದಾರೆ. ಕಾರ್ಯರೂಪ ಬರೋಂಗೆ ಮಾಡಲಿ. ಮೋದಿ ಅವರಿಗೆ ಚೆನ್ನಾಗಿದೆ ಅವರಿಗೆ ಮತ್ತು ಮೋದಿ ಅವರಿಗೆ ಮತ್ತು ಸಿದ್ದರಾಮಯ್ಯರಾದರೂ ಸಹ ಇಂಥ ವಿಷಯದಲ್ಲ ಅವ್ರ ಜೊತೆ ಚರ್ಚೆ ಮಾಡಿ ಈ ದಿವಸ ಮುಂದುವರಿಲಿ. ರಾಜ್ಯ ಮಟ್ಟದಲ್ಲ ದೇಶ ಮಟ್ಟದಲ್ಲಿ ಮಾತ್ರ ಇವತ್ತೆಲ್ಲ ನದಿಗಳನ್ನು ಕೂಡಿಸಿಕೊಂಡು ಇಡೀ ದೇಶವ್ಯಾಪಿ ಮಾಡಿದರೆ ನಿಶ್ಚಿತವಾಗಿಯೂ ಎಲ್ಲರ ನೀರಿನ ಸಮಸ್ಯೆ ಸಾಲ್ವ್ ಆಗ್ತದೆ. ನಾವು ತಮಿಳುನಾಡಿನವರು, ನಾವು ಕರ್ನಾಟಕದವರು, ನೀವು ಆಂಧ್ರದವರು, ನೀವು ಉತ್ತರ ಪ್ರದೇಶದವರು, ಅವ್ರು ಕಲ್ಕತ್ತಾದವರು ಅಥವಾ ಅವ್ರು ಮುಂಬೈದವರು ಅಥವಾ ರಾಜಸ್ಥಾನದವರು ಅನ್ನೋದು ಬೇಕಾಗಿಲ್ಲ. ಆಲ್ ಈಸ್ ಒನ್, ದಟ್ ಈಸ್ ಇಂಡಿಯಾ. ಎಲ್ಲರಿಗೂ ನೀರು ಬೇಕಾಗಿದೆ, ಸ್ವಚ್ಛ ಗಾಳಿ ಬೇಕಾಗಿದೆ. ಏನು ಮಾಡೋಣ ಅನ್ನೋದನ್ನು ವಿಚಾರ ಮಾಡ್ತಾ ಅದಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ ನಮ್ಮ ದೇವೇಗೌಡರು. ಅದು ಸ್ವೀಕಾರ ಮಾಡ್ತಾ ಇಡೀ ದೇಶಕ್ಕೆ ಸ್ವಚ್ಛ ನೀರನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನಮಗೆ ಅನಿಸಿದ ಮಾತು ಹೇಳಿದ್ದೀನಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಕ್ಕೆ ಹೋಗಬೇಡ್ರಿ. Real 16 ನ್ಯೂಸ್ ಅರ್ಥಾತ್ ಹೇಳಿ ಸತ್ಯದ ಕೈಗಳಲ್ಲಿ ವಂದನೆಗಳು.